ಜಾನಪದ ಗೀತೆ ಎಲ್ಲಿಂದ ಹುಟ್ಟುದು ಯಾರು ಬರೋದು ಅಂತ ಇರಲ್ಲ. ಬಟ್ ನೀವಿಲ್ಲಿ ಗೀತ ರಚನೆ ಒಬ್ಬರು ಹೆಸರು ಹಾಕುವಾಗ ಅದು ಹೇಗೆ ವರ್ಕೌಟ್ ಆಗುತ್ತೆ? ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ, ಇದೇ ಬೇರೆ ಸಾಹಿತ್ಯ. ಇಲ್ಲ ಓಪನಿಂಗ್ ಲೈನ್ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಜೋಗಪ್ಪ ನಿನ್ನ ರಮನೆ ಅದು ಅಷ್ಟೇ, ಅದು ಒರಿಜಿನಲ್. ಅದಾದ್ಮೇಲೆ ನಿಮ್ಗೆ 2 ಲೈನ್ ಒರಿಜಿನಲ್, ಅದಾದ್ಮೇಲೆ ಎಲ್ಲ ಫುಲ್ ನಮ್ದೇ ಸಾಹಿತ್ಯ. ಹಂಗೆ ಇದು ಅಷ್ಟೇ, 2 ಲೈನ್ಸ್ ಮಾತ್ರ ಜನಪದ ಅಂದ ತಕ್ಷಣ ಆ 2 ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಇದಾಗುತ್ತದೆ. ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ. ಸೊ ಆ ಸ್ಟೈಲ್ 2 ಲೈನ್ ಮಾತ್ರ ದಿಸ್ ಒರಿಜಿನಲ್. ಅದಾದ್ಮೇಲೆ ಸ್ಟೋರಿ ನರೇಟ್ ಮಾಡ್ತೀವಲ್ಲ ದಿಸ್ ಒರಿಜಿನಲ್. ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರು ಜಾನಪದ ಹಾಡ್ತಾರಲ್ವಾ ಅವ್ರ ಹತ್ರ ರಿಲೀಸ್ ಮಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಆಗಿದೆ. ಇಲ್ಲ ಇನ್ನ ಈಗ ಶುರುವಾಗಿದೆ, ಬೇರೆ ತರ ಇನ್ನು ಅದೊಂದು ಶೋ ಮಾಡ್ತೀನಿ. ಅದನ್ನ ಈ ಇದೆ ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ಶೋ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ. ಅದನ್ನ ಎಲ್ಲಿ ಮಾಡ್ತೀನಿ ಅಂದ್ರೆ ನನ್ನ ಸಟ್ ಎಲ್ಲ ಹಾಕಿದೀವಿ, ಹಳೇ ಬ್ಯಾಂಗ್ಳೂರ್ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲೊಂದು ಶೋ ಮಾಡ್ತೀನಿ. ಐ ಶೋ ಯು ಓಕೆ ಬಿಫೋರ್ ರಿಲೀಸ್ ನಾನು ಶೋ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ಬಾಸ್, ಎಲ್ಲ ಮಾತಾಡಿದ್ದೀನಲ್ಲ ಗುರು, ಕೇಳ ಗುರು. ಟ್ರೆಂಡ್ ಅಲ್ಲಿರೋ ಹೀರೋ, ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡೋ ಡೈರೆಕ್ಟರ್, ಒಂದು ಟ್ರೇಡ್ ಮಾರ್ಕ್ ಇರೋ ಒಂದು ಪ್ರೊಡ್ಯೂಸರ್, 3 ಜನ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಅನಿಸ್ತಾ ಇದೆ. ಅದಕ್ಕೊಂದು ಶುಭಾಶಯಗಳು. ನನ್ನ ಪ್ರಶ್ನೆ ಬಂದು ಅರ್ಜುನ್ ಜನ್ಯ ಅವ್ರಿಗೆ, ಒಂದು 10 ಸಿನಿಮಾಗೆ ಆಗಷ್ಟು ಮ್ಯೂಸಿಕ್ ಈ ಸಿನಿಮಾಗೆ ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾವ ಮಟ್ಟಕ್ಕೆ ಕಾಟ ಕೊಡ್ತಿದ್ದಾರೆ ಜೋಗಿ ಪ್ರೇಮ್ ಅವರು? ಸರ್ ಕಾಟ ಅಂತ ಹೇಳಂಗಿಲ್ಲ ಖಂಡಿತವಲ್ಲೂ. ಆದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್, ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರಲಿಲ್ಲ. ಯಾಕಂದರೆ ಇಂಡಿಯಾಸ್ ಎಲ್ಲ ಬೆಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಆ್ಯಂಡ್ ಇದ್ರ ಲಿಸ್ಟ್ ನೆವರ್ ಎಂಡಿಂಗ್ ಸರ್. ನಾವು ಮೊನ್ನೆ ಕ್ರೆಡಿಟ್ಸ್ ಕೇಳಿದ್ರು, ಈ ಹಾಡಿಂದು ಕ್ರೆಡಿಟ್ಸ್ ಕಳಿಸಿ ಯಾರ್ಯಾರು ನುಡಿಸಿದ್ದಾರೆ ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ 2 ದಿನ ಆಯಿತು, ಮರ್ತೋಗ್ಬಿಟ್ಟಿದೆ ನನಗೆ. ಎಷ್ಟು 80 ಜನರ ಹೆಸರು ಅವರೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ ಅಷ್ಟು. ಸೊ ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ ಸರ್. ಕಾಟ ಏನಿದ್ರೆ ಅವರಿಂದ ಏನಾದರೂ ಹೃದಯ ಬಡಿತ ಹೆಚ್ಚು ಕಮ್ಮಿ ಆಗ್ತಿದೆಯಾ ಹೆಂಗೆ ಅಂತ? ಎದೆ ಬಡಿತ ಜೋರಾಗಿದೆ. ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ಮು. ಇವತ್ತಿಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ. ಯಾರೇ ಟ್ರೈ ಮಾಡ್ಕೊಂಡ್ರು ನಮ್ಮ ಸ್ಟಾರ್ಟ್ ಆಗಿಬಿಟ್ರೆ ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅನ್ಸಲ್ಲ. ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರ, ಕತೆಗಿಂತ ಮೊದಲು ಸಂಗೀತ ರೆಡಿ ಆಗುತ್ತೆ ಅಂತ. ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದ್ರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತೀನಿ ಇಂಥ ಜಾಗ ಇಂಥ ಇದು ಬರ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ. ಅದು ಮ್ಯೂಸಿಕ್ ಅನ್ನೋದು ಫಸ್ಟ್ ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದ್ರೂ ಅದೊಂದು ಮ್ಯೂಸಿಕ್, ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬಿಡಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೆ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟ್ ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಬೇರೆ ಏನು ಮಾಡಲ್ಲ, ಬೇರೆ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲೋ ಒಂದು ಇದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್ ಅವನಿಂದ ಕಲಿತಾ, ನಾವು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ ಮ್ಯೂಸಿಕ್ ಮಾಡೋಣ ಅಸ್ಟೆಂಟಾಗಿ. ಹೌದು, ನಾನು ಅಸ್ಟೆಂಟ ನಾನು ಆ್ಯಕ್ಚುಲಿ. ಇಲ್ಲ ಮಗನೇ, ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದನ್ನು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟ್ ಕಮಿಂಗ್ 25 ನಾಳೆಯಿಂದ ಇದು ಏನದು ಕ್ರಿಸ್ಮಸ್, ನ್ಯೂ ಇಯರ್ ಅಂದ್ರೆ ನಮ್ಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಿಲ್ಲ ಟಚ್ ಅದು ಸ್ಟಾರ್ಟ್ ಆಗುತ್ತೆ ಸರ್. ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು 2-3 ಸಿನಿಮಾ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ. ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ವಿಜಯ? ಹೌದೌದು ವಿಜಯ್. ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು?
ಮಗ ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ಗೆ, ತುಂಬ ಕಾಸ್ಟ್ಲಿ ಆಲ್ಬಮ್ಗೆ. ನಾನು ಬಿಫೋರ್ ಏಕ್ಲವ್ಯ ಮಾಡಿದಾಗ ಅಷ್ಟೇ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದ್ಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು. KD ಆಲ್ಬಮ್ ಒಂದು ಪ್ರತಿ ಸಾಂಗನು ತುಂಬ ಏನಂದ್ರೆ ಎಲ್ಲ ಅಳದು ತೂಗಿ ತೂಕ ಹಾಕಿ ಏನೋ ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು. ನಿಜ ಹೇಳ್ಬೇಕು ಅಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆನೆ 3 ಪಿಕ್ಚರ್ ಮಾಡ್ಬೋದಾಗಿತ್ತು. ಏನಕ್ಕೆ ಅಂದ್ರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ, ಅಷ್ಟು ಬೆಸ್ಟ್ ಯಾರ್ಯಾರು ಇದನ್ನ ಕರೆದ್ಬಿಟ್ಟು ನುಡಿಸಿದ್ದೀವಿ. ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ. ಆಮೇಲೆ ಅವ್ನ ಸ್ಪೆಂಡು ಅಷ್ಟೇ ವರ್ಷಾನ್ಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ. ಓಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು KVN ಸುಪ್ರೀತ್ ಅವರು. ಓಕೆ, ಆಮೇಲೆ ನಿರ್ಮಾಪಕರಿಗೆ ಏನೋ ಟೇಸ್ಟ್ ಇರಬೇಕು ಮಗನೆ. ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ, ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು. ಈ ಥರದೊಂದು ಮಾಡಿದ್ರೆ ಚಂದ. ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು, ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ. ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡಿದ್ದೀರಾ ಅದ್ರ ಬ್ರೇಕ್ ನೀವೇ ಮುರಿಬೇಕು. ಅದ್ರ ಮೇಲೆ ಬೇರೆ ಬೇರೆದೆಲ್ಲ ಕಂಪೇರ್ ಮಾಡಲ್ಲ, ನಿಮ್ದೇ ನೀವೇ ಮುರಿ, ಅದು ಏನಾಗುತ್ತೆ ಡೂ ಬೆಸ್ಟ್ ಅಂತ. ಸೊ ನನಗೆ ಸಪೋರ್ಟ್ KVN ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಬೆಸ್ಟ್ ಮಾಡಿದ್ದೀವಿ, ಸಾಧ್ಯವಾದಷ್ಟು ಬೆಸ್ಟ್. ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ, ಇಂಡಿಯಾದಲ್ಲೇ. ಹೊರಗಡೆ ಕಂಟ್ರಿ ಸೆಕೆಂಡ್, ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡಿಸಿಲ್ಲ ಅನ್ನಂಗಿಲ್ಲ, ಅಷ್ಟು ಜನ ನುಡಿಸಿದ್ದಾರೆ KD ಚಿತ್ರಕ್ಕೆ. ಸರ್ ಗುರು ಅದೇ ಸರಿ ಸಿನಿಮಾ ಏನದು ಸಾಂಗ್ ಬಳಸಿ ಸಾಂಗ್ 1,000 ಜನ ಡ್ಯಾನ್ಸರ್ಸ್ ಹಾಕಿದ್ದೀವಿ. ಸಾಂಗಿಗೆ ಜೂನಿಯರ್ಸ್ ಇದಾರೆ ಮಗನ. ಇಡೀ ಸಿನಿಮಾ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಕಂದ. ಸರ್ ಅಮ್ಮ ಇಲ್ಲಿ ಎಸ್ ಬಾಸ್. ಸರ್ ಇವಾಗ ಇಲ್ಲಿ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ. ಆದರೆ ಒಳ್ಳೊಳ್ಳೆ ಮೂವಿನ ಇವತ್ತು UI ಮೂವಿ ಇರಲಿ ಯಾವುದೇ ಮೂವಿ ಇರಲಿ, ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲಿ ಮಾಡಿರಲ್ಲ. ಸೊ ಇವಾಗ ನಿಮ್ KVN ಅವ್ರು ಇದ್ದಾರೆ, ನೀವಿದ್ದೀರಿ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್? ಮಾಡ್ಬೋದು. ಈಗ ಇವತ್ತು ಅಜಯ್ ದೇವಗನ್ ರಿಲೀಸ್ ಮಾಡಿದ್ದಾರೆ ಹಿಂದಿ, ಅಜಯ್ ದೇವಗನ್ ಅವರು. ಲೋಕೇಶ್ ಕಂಗ್ರಾಜ್ ತಮಿಳು ಮಾಡಿದ್ದಾರೆ, ಹರಿ ಅವ್ರು ಮಾಡಿದ್ದಾರೆ. ಅಂದ್ರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡೋಕೆ ನಮ್ಮ ಮಣ್ಣು ನಮ್ಮ ಜೀವನ, ಯಾಕಂದ್ರೆ ಇವೆಲ್ಲ ನಮ್ಮ ಅನ್ನದಾತರು, ನಮಗೆ ಕರ್ನಾಟಕ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ ಹೋಗ್ತಾ ಇದೆ ಖಂಡಿತವಾಗ್ಲು. ಆ ಎಲ್ಲಾ ಕಡೆನೂ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ತರ ಅಲ್ಲೂ ಮಾಡ್ತೀವಿ 100%. ಎಲ್ಲ ಸ್ಟೇಟ್ಗೆ ಹೋಗ್ತೀವಿ. ಈಗ UI ಅಮೀರ್ ಖಾನ್ ನೋಡಿದ್ದಾರೆ, ಅಲ್ಲಿ ಅಷ್ಟು ಹವಾ ಆಗ್ತಾ ಇಲ್ಲ. ಇಲ್ಲ, ನಿಮ್ಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು. ಈಗ ನಾವು ನೋಡಿದ್ವಿ, ನಾವು ಚೆನ್ನಾಗಿದೆ ಅನ್ನೋದ್ಕಿಂತ ನಾವುಗಳು ಹೋಗಿ, ಈಗ ನೀವು ನೋಡಿ ಇಷ್ಟು ಜನ ಇದ್ದೀರಾ, ಒಂದು 200 ಜನ 300 ಜನ ಇದ್ದಾಗ ಅವರು ಒಂದು 10 ಜನ 100 ಜನ 200 ಜನ 1000 ಜನ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಅದನ್ನ ನಾವು ಅಲ್ಲಿ ಮಾಡಬೇಕು. ಸೊ ಯಾರೋ ಒಬ್ರು ನೋಡ್ಬಿಟ್ಟು ಅದ ತಕ್ಷಣನೇ ಹೇಳಕ್ಕಾಗಲ್ಲ, ಆಮೇಲೆ ಯಾರೋ ಒಬ್ರು ಹೇಳ್ಬಿಟ್ರು ಅಂತಾನು ಹೇಳಕ್ಕಾಗಲ್ಲ ಅಲ್ವಾ. ಸೊ ನಾವು ಹೋಗಿ ನಿಂತು ನಮ್ಮ ಪ್ರಾಜೆಕ್ಟ್ ಹಿಂಗಿದೆ, ನಮ್ಮ ವರ್ಕ್ ಇದೆ, ನಾವು ಎನರ್ಜಿ ಹಿಂಗ್ ಮಾಡಿದೀವಿ, ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತಗೊಂಡು ಪುಷ್ ಮಾಡ್ತೀವಿ. ಸೊ ದೆನ್ ಅವಾಗ ರೀಚ್ ಆಗುತ್ತೆ, ಆಟೋಮೆಟಿಕ್ ರೀಚ್ ಆಗುತ್ತೆ. ಸೊ KVN ಅವರು ಇದೇ ಕ್ವಶನ್ ನಿಮ್ಗೆ, ನೀವು ಹೇಗೆ ಸ್ಟ್ರಾಟಜಿ ಅಂತ? ಸರ್, ಪಬ್ಲಿಸಿಟಿ ಸ್ಟ್ರಾಟಜಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೆ ಮುಂದೆ ಒಂದೊಂದು ಸಾಂಗು ಒಂದೊಂದು ಟೀಸರು ನೆಕ್ಸ್ಟ್ ಏನೇನು ಬರ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ, ಯಾರ್ಯಾರು ಬಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಆಲ್ರೆಡಿ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವತ್ತಿಗೆ ನಮ್ಮ ಇಂಟೆನ್ಷನ್ ಏನಿತ್ತು ಅಂತಂದರೆ, ಫಸ್ಟ್ ಸಾಂಗು ಫಸ್ಟ್ ಇಂಟ್ರಾಕ್ಷನ್ ಆಗಲಿ, ಏನೇ ಒಂದು ನಮ್ಮ ಸಿನಿಮಾಯಿಂದ ಕಂಟೆಂಟ್ ಬರಬೇಕು ಅನ್ನೋದು ಫಸ್ಟು ನಮ್ಮ ಬೆಂಗಳೂರಲ್ಲಿ ಬರಬೇಕು, ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಜುನ್ ಜನ್ಯ ಸರ್, ಕೈಲಾಶ್ ಖೇರ್ ಅವರು ಜೊತೆಗೆ ಪ್ರೇಮ್ ಸರ್ ಇಬ್ರು ಹಾಡಿದ್ದಾರೆ, ಏನು ಸ್ಪೆಷಾಲಿಟಿ ಅದು? ಅದು ಈ ಹಾಡಿಗೆ ಒಂದು ಫೋಕ್ ಟೋನ್ ಬೇಕಲ್ಲ ಮೇಡಮ್. ಸೊ ಕನ್ನಡದಲ್ಲಿ ಆ ಫೋಕ್ ಅರ್ಧಿ ಟೋನ್ ಪ್ರೇಮ್ ಸರ್, ಆ್ಯಂಡ್ ಇಂಡಿಯಾದಲ್ಲಿ ತೊಗೊಂಡ್ರೆ ಅರ್ಧಿ ಟೋನ್ ನಮಗೆ ಸಿಗೋದು ನಾನ್ ಫಿಲ್ಮಿಯಾಗಿ ಕೈಲಾಶ್ ಖೇರ್ ಅವರು. ಸೊ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೈಲಾಶ್ ಖೇರ್ ಅವ್ರನ್ನೂ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಅರ್ಧಿಯಾಗಿರುತ್ತೆ ಅಂತ. ಆ್ಯಂಡ್ ಆ ಸ್ಟೇಟಲ್ಲಿ ಯಾರ್ಯಾರು ಬೆಸ್ಟ್ ಸಿಂಗರ್ ಇರ್ತಾರೆ, ಮಲಯಾಳಂ ಅಂತ ತೊಗೊಂಡ್ರೆ ಅಲ್ಲಿನ ಇವತ್ತಿನ ಬೆಸ್ಟ್ ಸಿಂಗರ್ ಯಾರು, ಟ್ರೆಂಡಲ್ಲಿ ಇರೋಂಥವ್ರು ಯಾರು, ಅವ್ರನ್ನೇ ವೆಯ್ಟ್ ಮಾಡಿ ಹಾಡಿಸಿದ್ದೀವಿ. ಸೊ ತಮಿಳು ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಬಿಕಾಸ್ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ. ಸೊ ಆ ಥರ ಎಲ್ಲ ಬೆಸ್ಟ್ಗಳನ್ನ ಮಿಕ್ಸ್ ಮಾಡಿದ್ದೀವಿ. ಕಾನ್ಸೆಪ್ಟಲ್ಲಿನೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 4-5 ಥರ ಎಲ್ಲ ತೊಗೊಂಬಂದು ಹೇಳಿದ್ವಿ. ಆಗ ಸರ್ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಸರ್ ಹೇಳೋ ಥರದಲ್ಲೇ ಆ ಫ್ಲೋಲೇ ಹಂಗೆ ಮಾಡಿ. ಪ್ರೇಮ್ ಸರ್ ಈ ಕಡೆ ಸರ್
ಸರ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಕಂಗ್ರಾಟ್ಸ್ ಮೊದಲಿಗೆ. ಥ್ಯಾಂಕ್ಸ್ ಮಗನೇ. ಸರ್ ಲಿರಿಕಲ್ ವಿಡಿಯೋ ನೋಡಿದಾಗ ಪಾತ್ರದಲ್ಲಿರುವಂತ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಅಂದ್ರೆ ಕಾಳಿದಾಸ ಇದರಲ್ಲಿ ದಾಸನಂತಿರೋನು ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಹೀರೋ ಆಗಿ ನಟನಾಗಿ ಧ್ರುವರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಸರ್. ಅದನ್ನು ಹೊರತೆಗೆಯಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ. ಏನಿಲ್ಲ, ಪಾತ್ರನೇ ಹೆಂಗಿದೆ ಅದು. ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬಾ ಇನ್ನೋಸೆನ್ಸ್. ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಬಿಫೋರ್ ಇದರಲ್ಲಿ ಒಂದ್ ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ, ಎಷ್ಟು ಇದಿತ್ತು ಅಣ್ಣನ ಪಾತ್ರ, ನಮ್ಮ ಶಿವಣ್ಣನ ಪಾತ್ರ. ಸೊ ಅದನ್ನ ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ ನಮ್ದು ಅನ್ನೋರು ಆ ಥರ. ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ, ನನ್ನ ತಮ್ಮ, ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ. ಅವನ ಥರ ಇರ್ಬೋದಾಯ್ತಲ್ಲ, ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ, ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ ಅದು. ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ರಿಯಲಿಸ್ಟಿಕ್. ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು. ತುಂಬ 1972-73 ನಡೆದಿದ್ದ ಒಂದು ಘಟನೆ. ಅದನ್ನ ಇಟ್ಕೊಂಡು ನಾನು ರಿಯಲ್ ಇದನ್ನ ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ. ಅದ್ಭುತವಾಗಿ ಮಾಡ್ಯಾರೆ. ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡುತ್ತೆ ನಮ್ಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರೆ. ಸೊ ಈಸ್ ಎ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು. ಒಂದೊಂದು ಸಮ್ ಟೈಮ್ ಹೇಳ್ಬೇಕಂತಂದ್ರೆ ನಾನು ಮಗ ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಒಂದು ಚೂರು ಹಿಂಗೆ ಮಾಡಿ ಅಂದ್ರೆ ಅಣ್ಣ ನೋಡೋಣ ನೀನೇ ಎತ್ಬಿಡ್ತೀವಿ ಹೋಗೋಣ ಇವಾಗ ಅನ್ನುವ ಅಷ್ಟು ಚೆನ್ನಾಗಿ ಮಾಡ್ದ. ಥ್ಯಾಂಕ್ಸ್. ನಿಮಗೆ ಸರ್ ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ತರ ಇರುತ್ತಾ ಅಂತ. ಒಂದು ಕಡೆ ಎಮೋಷನ್ಸ್ ಮತ್ತೆ ಈಗ ಏನು ಸ್ಯಾಂಡಲ್ವುಡ್ ಶೋಮೆನ್ ಅಂತ ಕರೀತಾರೆ. ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿ ಜನರನ್ನ ಹಿಡಿದಿಟ್ಕೊಳುತ್ತೆ ಸಿನಿಮಾ ಅಂತ. ಸರಿ ಏನ್ ಬ್ರಾ ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರ್ದಂಗೆ ಇರುತ್ತೆ ಅಂತ. ಒಂದ್ ಕಡೆ ಶೋಮ್ಯಾನು, ಈ ಕಡೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ವರ್ಗ ತುಂಬಾ ದೊಡ್ಡದಾಗಿದೆ. ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ರೆ, ಒಂದು ವಿಷ್ಣು ಸರ್, ಒಂದು ಶಂಕರಣ್ಣ. ಇಲ್ಲ, ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಹೇಳಿದ್ದೀನಿ ಅಂದರೆ, ಈಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್. ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆನೇ ಆ್ಯಕ್ಟ್ ಮಾಡಿರೋದು, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು. ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು. ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ. ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್. ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಎಕ್ಸಿಕ್ಯೂಟರ್. ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ. ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದ್ದಾರೆ. ಪ್ರೇಮ್ ಸರ್, ಈ ಸಿನಿಮಾದ ಈ ಸಾಂಗ್ ಅಲ್ಲಿ ಒಂದು ನೋಡಿದಾಗ ಅನ್ಸಿದ್ದು, ಈ ಜೋಗಿ ಸಿನಿಮಾದಲ್ಲಿ ನೀವು ಜೊತೆಗೆ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ಇನ್ನೋಸೆಂಟ್ ಅಂತ ಹೇಳಿದ್ರೆ, ಜೋಗಿ ಸಿನಿಮಾಲಿ ಶಿವಣ್ಣ ಅವರ ಇನ್ನೋಸೆಂಟ್ ತೋರಿಸಿದ್ರೆ, ಜೊತೆಗೆ ಅವರು ವೈಲೆನ್ಸ್ ಹೆಂಗಿರುತ್ತೆ ತೋರಿಸಿದ್ರಿ. ಈ KD ಯಲ್ಲೂ ಕೂಡ ಅದರ ಜೊತೆಗೆ ಅಮ್ಮ ಮತ್ತೆ ಮಗನ ರಿಲೇಶನ್ಶಿಪ್ ನ ತೋರಿಸಿದ್ರಿ. KD ಯಲ್ಲಿ ಸಾಂಗ್ ಅಲ್ಲಿ ಒಂದು ಕೆಲವೊಂದು ಬಿಟ್ಕೊಂಡು ನೋಡಿದಾಗ ಅಣ್ಣ ತಮ್ಮನ ರಿಲೇಶನ್ಶಿಪ್ ಜೊತೆಗೆ ಆ ಎಮೋಷನ್ ಹಿಂಗ್ ಹೋಗುತ್ತಾ ಅಂತ ಹೇಳಿ. ಅಲ್ಲ, ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ. ಇದು ಬೇರೆ ಥರದ್ದೊಂದು ಕಂಟೆಂಟ್. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100%. ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸ್ತೀನಿ. ಇದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ, ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗಲ್ಲ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತದೆ ಖಂಡಿತವಾಗ್ಲಿ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ, ನಿಮ್ಗಳನ್ನ ಎಲ್ಲಿ ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ನ ಯಾರನ್ನ ಬಿಡಲ್ಲ. ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲೂ ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಶಿವನ್ ಪಾತ್ರ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ, ಹೇಳ್ತೀನಿ ನಾನು. ಅಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ. ಮುಂಬೈಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅಲ್ಲಿ ರಿವೀಲ್ ಮಾಡ್ತೀನಿ, ಮತ್ತೆ ಇಲ್ಲೂ ರಿವೀಲ್ ಮಾಡ್ತೀನಿ. ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಒಂದೇ ಒಂದು ಪಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತವಾಗ್ಲು. ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ? ಬರ್ತೀನಿ ನಿನಗೆ.
ಓಕೆ, ಹಾಡು ರಿಲೀಸ್ ಮಾಡಿದಂತ ರಕ್ಷಿತಾ ಆ ಮಗನೇ. ಹಾಡ್ ಬಗ್ಗೆ ಹಾಡ್ ಬಗ್ಗೆ ಎಸ್ ಪ್ಲೀಸ್. ಧ್ರುವ ಸರ್, ಖಂಡಿತ ಖಂಡಿತ ಖಂಡಿತ. ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ, ಇವರು ನನ್ನ ಬ್ರದರ್, ನನ್ನ ಫ್ಯಾಮಿಲಿ, ಇವರು ಅಣ್ಣ ತಮ್ಮದಿರೆ. ಓಕೆ, ಯು ಅಂಡರ್ಸ್ಟ್ಯಾಂಡ್. ಸೊ ದರ್ಶನ್ ಬೇರೆ ಎಲ್ಲ, ನಾವು ಬೇರೆ ಎಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ, ನಾನು ಅವ್ನ ಫ್ರೆಂಡು. ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ, ಅವ್ರ ಫಾದರ್ ಹತ್ರ ಇದು ಮಾಡಿದ್ರು. ಅವರಿಬ್ರು ತುಂಬಾ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗಲಿ, ಏನೇ ಆಗಲಿ, ಏನೇ ತೊಂದರೆ ಆಗಲಿ, ಇವಳಿಗೆ ಅವ್ರ ತೊಂದರೆ ಆಗಲಿ, ಅವ್ರಿಗೆ ತೊಂದರೆ ಆಗಲಿ, ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದ್ರಲ್ಲಿ ನೋ ಡೌಟ್. ರಕ್ಷಿತ್ ಅವ್ರ ಸಿನಿಮಾ ಹಾಡು ರಿಲೀಸ್ ಮಾಡಿರೋ ಹಾಡು ಬಗ್ಗೆ ಏನಾದ್ರು ಮಾತಾಡಲಿ ಅಂತ. ಸಾರಿ, ಇಲ್ಲ, ಕೆಡಿ ನಡೀತಾ ಇದೆ ಇವಾಗ. ಸೊ ಕೆಡಿ ನಡೀತಾ ಇದೆ. ಸೊ ಆದ್ಮೇಲೆ ಕೆಡಿ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಗುರು. ಅದೇನು ಏನಿಲ್ಲ, ಎಲ್ಲ ಸ್ನೇಹಿತರೆ, ಎಲ್ಲಾರು ಸ್ನೇಹಿತರೆ, ಎಲ್ಲ ಒಂದು ಕುಟುಂಬ. ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ, ನಮ್ಮ ಚಿತ್ರರಂಗ ಒಂದು ಕುಟುಂಬ. ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ. ಬಾ ಮಗನೇ ಇಲ್ಲೇ ಬಾ ಬರ್ತಾರೆ ಅಂದ್ಬಿಟ್ಟು ನಾನೇ ಕರಿತಿದ್ದೆ. ಫಸ್ಟ್ ಸಾಂಗ್ ರಿಲೀಸ್ ಮಾಡಕ್ಕೆ ಅವ್ರನ್ನೇ ಕರಿತಿದ್ದೆ ನಾನು, ತೊಂದರೆ ಏನಿರಲಿಲ್ಲ. ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ, ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ. ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು. ಯಾಕಂದ್ರೆ ಎಲ್ಲರೂ ಅಷ್ಟೇ, ನಾನಾಗ್ಲಿ, ಮೇಡಮ್ ಎಲ್ಲರಿಗೂ, ಧ್ರುವನ್ಗಾಗ್ಲಿ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಏನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಓಕೆ, ಎಲ್ಲ ಕುಟುಂಬ. ನಾನು ಅವಾಗಲೇ ಹೇಳಿದ್ದೀನಿ, ಎಲ್ಲ ನಮ್ಮದು ಒಂದು ಕುಟುಂಬ. ಓಕೆ, ಥ್ಯಾಂಕ್ ಯು. ಧ್ರುವ ಸರ್, ಇಲ್ಲಿ ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ. ಸೊ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ. ಸೊ ಮೇ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಮೇಡಮ್ ನೋಡ್ಬಿಟ್ಟು ಕೇಳಬೇಕು ಅನ್ನಿಸ್ತಾ. ಇಲ್ಲ, ಆಕ್ಚುಲಿ ನೀವು ಅನ್ಕೊಂಡಿರೋದೇ ರಾಂಗು. ಈ ಸಿನಿಮಾದಲ್ಲಿ ನಮ್ದು ಅವ್ರದ್ದು ಸಂಬಂಧನೇ ಬೇರೆ ಇದೆ. ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ. ಸೊ ನೀವು ಅನ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್. ಪ್ರೇಮ್ ಸರ್, ಸಾಂಗ್ ಅಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗು, ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ, ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು, ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಏನ್ ಸಂಬಂಧ, ಏನಾದ್ರೂ ಲಿಂಕ್ ಅಪ್? ಕತೆ ಸ್ಟೋರಿ ಮಗ, ಸ್ಟೋರಿ ಅಪ್ಪ. ಇದು ಕಾಳಿದಾಸನ್ ಒಂದು ಸ್ಟೋರಿ. ಓಕೆ, ಅದು ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೋರಿ ಸಾಂಗ್ಸ್ ಇದು. ಏನ್ ಸಂಬಂಧ, ಕತೆ ಸಾಂಗ್ ಇದು. ಯಾವುದೇ ನನ್ನ ಈ ಸಿನಿಮಾ ಕೆಡಿ ಸಿನಿಮಾ ಸಾಂಗ್ಸ್ಗಳಿದೆಯಲ್ಲ, ಯಾವ್ದಾದ್ರು ಬಂದು ಸುಮ್ನೆ ಬಂದು ಹೋಗೋದಂತ ಇಲ್ಲ, ಎಲ್ಲ ಸ್ಟೋರಿ ಸಾಂಗ್ಗಳು. ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ಹೇಳಿದೀರಾ ಅಂತ ಅನ್ಸುತ್ತೆ. ಹೌದೌದು, ಕತೆ ಅಮ್ಮ, ಸ್ಟೋರಿ. ಪಾತ್ರದ ಬಗ್ಗೆ ವೈಭೀಕರಣ ಮಾಡ್ತೇನೆ. ಓಕೆ ಸರ್, ಅವ್ರು ಕೇಳಿದ ಹಾಗೇನೆ ಕಥೆಯಲ್ಲೇ ಅಂದ್ರೆ ಸಾಂಗ್ ಅಲ್ಲೇ ಕತೆ ಹೇಳ್ತಾ ಇದ್ರಲ್ಲ, ಸಾಂಗ್ ಅಲ್ಲಿ ತೋರಿಸ್ತೀರಾ ಕಾರ್ಟೂನ್ ತರ ಮಾಡಿ? ಇದು ಬಂದ್ಬಿಟ್ಟು ಬ್ರದರ್, ಕಾರ್ಟೂನ್ ಆಗ್ಲಿ ಮತ್ತೆ ತಿರ್ಗಾದಾಗ ಒಂದು ಸ್ಟೋರಿ. ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ, ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನ್ ಮಾಡಿದೀನಿ. ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವಿಡಿಯೋ, ಸೊ ಶಿವಂದು, ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ, ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ. ಯಾವ ಸ್ಟೋರಿ ಶಿವನ್ಗೂ, ಸೊ ಧ್ರುವರ್ ಕ್ಯಾರೆಕ್ಟರ್ನು ಬೋತ್ ಜೊತೆಲಿ ಹೋಗ್ತಾ ಅಂದ್ಬಿಟ್ಟು ನಾನು ಕಾರ್ಟೂನ್ ಇದನ್ನ ಮಾಡಿದೀನಿ. ಯಾಕೆಂದ್ರೆ ಶಿವನ ಕಾರ್ಟೂನ್ ಇದೆಯಲ್ಲ, ಅಲ್ಲಿ ಯಾರು ಆರ್ಟಿಸ್ಟ್ ಇದಾರೆ? ನೋ ಇಲ್ಲ